ಹಲೋ ಸ್ನೇಹಿತರೆ, ನಮಸ್ಕಾರ. ಸಬಾಜೋ ಕಲಾವಿದ ಅನ್ನೋ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಕವಿತೆಯೊಂದಿಗೆ ಬಂದಿದ್ದೇನೆ. ಕವಿತೆಯ ಹೆಸರು ಸೃಷ್ಟಿ ನಿಯಮ. ಸ್ನೇಹಿತರೆ, ಈ ಲೋಕದಲ್ಲಿರೋ ಸೃಷ್ಟಿನಲ್ಲಿ ಹಲವಾರು ಅದ್ಭುತಗಳು ಅಡಗಿದೆ. ಆದರೆ ನಾವು ಎಲ್ಲ ನಮ್ಮ ಕಣ್ಮುಂದೆನೇ ಇದ್ರೂ ಕೂಡ ಕೆಲವೊಂದು ನಾವು ಗುರುತಿಸ್ತಾ ಇರಲ್ಲ. ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅದೊಂದು ಅದ್ಭುತನೇ ಸರಿ ಅಂತ ನಮ್ಗನ್ಸುತ್ತೆ. ಸೊ ಅಂಥ ಒಂದು ಕೆಲವೊಂದು ಅಂಶಗಳನ್ನು ನಾನು ಆಧಾರವಾಗಿ ಇಟ್ಕೊಂಡು ಇವತ್ತಿನ ಕವಿತೆನ ನಾನು ರಚನೆ ಮಾಡಿದ್ದೀನಿ. ಬನ್ನಿ ಕವಿತೆ ಕಡೆ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ನನಗೋಸ್ಕರ ಮಾಡಬೇಕಾಗಿದ್ದಿಷ್ಟೇ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕವಿತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಈ ಒಂದು ಹೊಸ ಪೀಳಿಗೆ, ನ್ಯೂ ಜನರೇಷನ್ ಏನಿದೆ, ಇದು ಕವಿತೆ, ಕವನ, ಕಾದಂಬರಿ, ಈ ಪುಸ್ತಕಗಳನ್ನ ಓದೋದು, ಈ ಥರ ಒಂದು ಹವ್ಯಾಸಗಳಿಂದ ತುಂಬಾ ಹಿಂದುಳಿದಿದೆ. ಯಾವುದೇ ಒಂದು ಪ್ರಾಮುಖ್ಯತೆ ಇದಕ್ಕೆ ಸಿಗ್ತಾ ಇಲ್ಲ. ಈ ಕಲೆಯು ನಶಿಸಿ ಹೋಗ್ತಾ ಇದೆಯೋ ಅನ್ನೋ ಒಂದು ರೀತಿಯಲ್ಲಿ ಒಂದು ಭಾಸವಾಗ್ತಿದೆ. ಕಾರಣ ಇವಾಗಿಂದ ಬರೋವಂಥ ಒಂದು ನ್ಯೂ ಸ್ಟೈಲ್, ಒಂದು ಸಿನಿಮಾಗಳಾಗಲಿ ಅಥವಾ ಹಾಡುಗಳಾಗಲಿ ಜಾಸ್ತಿ ಅದಕ್ಕೆ ಒಂದು ಮಾರು ಹೋಗ್ತಾ ಇದ್ದಾರೆ ಹೊರತು ಈ ರೀತಿ ಒಂದು ಕತೆ ಪುಸ್ತಕಗಳ ಓದೋದು ಅಥವಾ ಕವನಗಳನ್ನ ಕೇಳೋದು, ಕವಿತೆಗಳನ್ನ ಬರೆಯೋದು, ಈ ರೀತಿ ಒಂದು ಹವ್ಯಾಸವು ಕಡಿಮೆ ಆಗ್ತಾ ಇದೆ. ಸೊ ನಾವು ಇದಕ್ಕೆ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನನ್ನ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ನೋಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಾಗಿ ಜನರು ಈ ರೀತಿ ಕವಿತೆಗಳನ್ನ, ಕಾದಂಬರಿಗಳನ್ನ, ಕತೆಗಳನ್ನ ಓದೋ ಹವ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕವಿತೆ ಕಡೆ ಹೋಗೋಣ. ಕವಿತೆಯ ಹೆಸರು ಸೃಷ್ಟಿ ನಿಯಮ. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ, ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ, ಕಣ್ಗಳಿಗೆ ಮರೆಯಾದ ಲೋಕದ ಅದ್ಭುತವೋ. ನೀಲಿ ಬಾನಲಿ ಅಕ್ಕಿ ಆರುತ್ತಿದೆ ನೋಡ, ನೀಲಿ ಬಾನಲಿ ಅಕ್ಕಿ ಆರುತ್ತಿದೆ ನೋಡ, ಬೆಳ್ಳಗಿನ ಬಿಳಿಬಾನ ಬೆಳಗಿಹುದು ಮೋಡ. ಭಾಸ್ಕರನು ಬಂದಿಹನು ಮನೆಯ ಅಂಗಳದಿ, ಭಾಸ್ಕರನು ಬಂದಿಹನು ಮನೆಯ ಅಂಗಳದಿ, ಚಂದಿರನು ಮರೆಯಾದ ಸಂಜೆ ಬರುವೆನು ಎಂದು. ಇವರ ಸಮಯವನ್ನಿಲ್ಲಿ ಬರೆದವರು ಯಾರು, ಇವರ ಸಮಯವನ್ನು ಇಲ್ಲಿ ಬರೆದವರು ಯಾರು. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ. ನೀರು ಹರಿವುದು ನೆಲದ ಎಳೆ ಎಳೆಗಳಾಗಿ, ನೀರು ಹರಿವುದು ನೆಲದ ಎಳೆ ಎಳೆಗಳಾಗಿ, ಸೇರಿದವು ಕೆರೆಗಳನ್ನು ಸಾಲು ಸಾಲಾಗಿ. ಕೆರೆ ತುಂಬಿ ನದಿ ತುಂಬಿ ಜೊತೆಯಾಗಿ ಸಾಗಿ, ಕೆರೆ ತುಂಬಿ ನದಿ ತುಂಬಿ ಜೊತೆಯಾಗಿ ಸಾಗಿ, ಕೊನೆಗೆ ಸಂಗಮವು ಸಾಗರದಿ ಎಲ್ಲ ಒಟ್ಟಾಗಿ, ಕೊನೆಗೆ ಸಂಗಮವು ಸಾಗರದಿ ಎಲ್ಲ ಒಟ್ಟಾಗಿ. ಯಾರು ತೋರಿದರಯ್ಯ ನೀರು ಹರಿದ ಮಾರ್ಗವನು, ಯಾರು ತೋರಿದರಯ್ಯ ನೀರು ಹರಿದ ಮಾರ್ಗವನು. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ. ಬೀಸಿತ ಗಾಳಿಯು ದಿಕ್ಕಿಂದ ದಿಕ್ಕಿನೆಡೆ, ಬೀಸಿತ ಗಾಳಿಯು ದಿಕ್ಕಿಂದ ದಿಕ್ಕಿನೆಡೆ, ಪೂರ್ವದಿಂ ಪಶ್ಚಿಮಕ್ಕೋ ಉತ್ತರದಿಂದ ದಕ್ಷಿಣಕ್ಕೋ, ಪೂರ್ವದಿಂ ಪಶ್ಚಿಮಕ್ಕೋ ಉತ್ತರದಿಂದ ದಕ್ಷಿಣಕ್ಕೋ. ಯಾರು ಕಂಡವರಿಲ್ಲಿ ಯಾರು ಕಂಡವರು, ಯಾರು ಕಂಡವರಿಲ್ಲಿ ಯಾರು ಕಂಡವರೋ, ಪವನಕ್ಕೆ ದಿಕ್ಕನ್ನು ತೋರಿದವರಾರು. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ, ಕಣ್ಗಳಿಗೆ ಕಾಣದ ಲೋಕದ ಅದ್ಭುತವೋ. ತಾನು ಹಡೆದ ಮಗುವನ್ನು ಸಲಹೋಳು ತಾಯಿ, ಮೃಗಗಳಿಗೆ ಈ ಗುಟ್ಟು ಹೇಳಿದವರ್ಯಾರು. ತಾನು ಹಡೆದ ಮಗುವನ್ನು ಸಲಹೋಳು ತಾಯಿ, ಮೃಗಗಳಿಗೆ ಈ ಗುಟ್ಟು ಹೇಳಿದವರ್ಯಾರು. ಕೇಳಿದರೆ ಇದುವೇ ಪ್ರಕೃತಿಯ ನಿಯಮವೆನ್ನುವರು, ಕೇಳಿದರೆ ಇದುವೇ ಪ್ರಕೃತಿಯ ನಿಯಮವೆನ್ನುವರು. ಇಂಥ ಪ್ರಕೃತಿಯನ್ನು ಸೃಷ್ಟಿಸಿದವರ್ಯಾರು. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ, ತರ್ಕಕ್ಕೆ ನಿಲುಕದ್ದು ಲೋಕದದ್ಭುತವೋ. ಎಂಥ ಅದ್ಭುತವಯ್ಯ ಇದು, ಎಂಥ ಅದ್ಭುತವೋ, ತರ್ಕಕ್ಕೆ ನಿಲುಕದ್ದು ಲೋಕದದ್ಭುತವೋ. ಧನ್ಯವಾದಗಳು ಸ್ನೇಹಿತರೆ. ಈ ನನ್ನ ಕವಿತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕವಿತನ ಒಂದು ಸಲ ಅಲ್ಲ, 2 ಸಲ ಕೇಳಿ ನೋಡಿ. ನಿಮಗೆ ಅನಿಸುತ್ತೆ ನಿಜವಾಗ್ಲೂ ಎಂಥ ಒಂದು ಅದ್ಭುತ ಅಲ್ವಾ. ಸೊ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ಕವಿತೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.